ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಅದು ಲೋಕಸಭಾ ಎಲೆಕ್ಷನ್. ಈ ಲೋಕಸಭಾ ಎಲೆಕ್ಷನ್ ನ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆ ಈಗ ಮೂರೂ ಪಕ್ಷಗಳು ಅಲರ್ಟ್ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮತ ಭಾರತಕ್ಕೆ ಡೇಟ್ ಫಿಕ್ಸ್ ಆಗ್ತಾ ಇದ್ದಂತೆ ಜಿದ್ದು ಜೋರಾಗ್ತಾ ಇದೆ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಜಿದ್ದಿನ ಸಮರಾಂಗಣ ಇದು. ರಮೇಶ್ ಕತ್ತಿಯನ್ನ ಸೆಳೆಯಲು ಕೈ ನಾಯಕರು ಗಾಳವನ್ನ ಹಾಕ್ತಾ ಇದ್ದಾರೆ. ರಮೇಶ್ ಕತ್ತಿಯನ್ನ ಕಾಂಗ್ರೆಸ್ಗೆ ಆಹ್ವಾನಿಸಿದ್ದಾರೆ ರಾಜು ಕಾಗೆ ಅವರು. ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ರಮೇಶ್ ಕತ್ತಿಗೆ ಆಹ್ವಾನ ಈಗ ಬಂದಿರುವಂತದ್ದು, ಅದು ಕೂಡ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಟಿಕೆಟ್ ಪಡೆಯುವಂತೆ ಆಫರ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಟಿಕೆಟ್ ಮಿಸ್ ಆಯಿತು ರಮೇಶ್ ಕತ್ತಿ ಅವರಿಗೆ. ಈಗ ರಮೇಶ್ ಕತ್ತಿ ಅವರನ್ನ ಕಾಂಗ್ರೆಸ್ನ ನಾಯಕರು ಗಾಳ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ಗೆ ನೀವು ಸೇರ್ಪಡೆಯಾಗಿ ಟಿಕೆಟ್ ಪಡೆಯಿರಿ ಎನ್ನುವಂತ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಮತ ಭಾರತ್ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಈ ಮತ ಭಾರತಕ್ಕೆ ಡೇಟ್ ಫಿಕ್ಸ್ ಆಯಿತು. ಫಿಕ್ಸ್ ಆದ ಕೂಡಲೇ ಮೂರು ಪಕ್ಷಗಳು ಅಲರ್ಟ್ ಆಗಿರುವಂಥದ್ದು. ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಟಿಕೆಟ್ ಸಿಗ್ಲಿಲ್ಲ ಅಂಥವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆಯಲು ಈಗ ಕೈ ನಾಯಕರು ಗಾಳವನ್ನ ಹಾಕ್ತಾ ಇದ್ದಾರೆ. ನಾವು ಬರ್ರಿಪ್ಪ, ನೀವು ನಮ್ಮ ಪಕ್ಷಕ್ಕೆ ಬರ್ರಿ, ನಾವು ಟಿಕೆಟ್ ತಗೋರಿ, ನಾವು ನಿಮ್ದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದೀವಿ. ಟಿಕೆಟ್ ಕೊಡುವಷ್ಟು ದೊಡ್ಡ ಮನುಷ್ಯರು ನಾವಲ್ಲ, ನಮ್ಮ ವರಿಷ್ಠರಿಗೆ ಹೋಗಿಯಪ್ಪ ನೀನು ಭೇಟಿ ಆಗು. ರಮೇಶ್ ಕತ್ತಿ ಅವರೇ, ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ. ನಾನು ಈಗಾಗಲೇ ಒಮ್ಮೆ ಇಲ್ಲಿ ಸಂಸದನಾಗಿದ್ದೀನಿ, ನನಗೆ ಎಲ್ಲ ಅನುಭವ ಇದೆ, ನನಗೆ ಮತದಾರರು ನನ್ನ ಒಲವಿದಾರು, ನನಗೆ ಕೂಡ ನೀನು ಕೇಳ್ಕೊ, ನೀನು ಟಿಕೆಟ್ ತೊಗೊಂಡು ಬಾ. ನಾವು